ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿಯವರೆಗೆ ಆಯ್ದ ಬೇರೆ ಬೇರೆ ವಿಷಯಗಳ ಪಾಠಗಳ ಪ್ರಶ್ನೋತ್ತರಗಳು, ನೋಟ್ಸ್ಗಳು, ನಿಮ್ಮ FA ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಹಿತ ಸಿಗ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ. ತಾವು ಒಂದ್ಸರಿ ಚೆಕ್ ಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವಾಚ್ ಮಾಡ್ತಿದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ, ಈ ದಿನ ವಿಶೇಷವಾಗಿ ಜುಲೈನಲ್ಲಿ ಆಗಬೇಕಾಗಿರ್ತಕ್ಕಂಥ 9ನೇ ತರಗತಿಯ ಕೋರ್ ವಿಷಯ ಗಣಿತದಲ್ಲಿ ಮೊದಲ ಸಾಧನಾ ಪರೀಕ್ಷೆ ಅಂದರೆ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ನಾವು ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಸೊ ಇವತ್ತು ಗಣಿತದಲ್ಲಿನೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಒಂದು 20 ಅಂಕಗಳ 45 ನಿಮಿಷದಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದು ನಿಮ್ಮ FA1 ಅದನ್ನೇ ಸಾಧನಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದರ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀವಿ ಅಂತ ಹೇಳ್ತಾ, 9ನೇ ತರಗತಿಯ ಗಣಿತ FA1 ಪರೀಕ್ಷೆ, ಅಂಕಗಳು 20, ಸಮಯ 1 ಗಂಟೆ. ಮೊದಲಿಗೆ 1 ಅಂಕದ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ ಸಂಖ್ಯೆ 1 ಇದೆ, 40 ಡಿಗ್ರಿ ಕೋನದ ಪರಿಪೂರಕ ಕೋನವನ್ನು ತಿಳಿಸಿ. ಪ್ರಶ್ನೆ 2, 0.131313 ಡ್ಯಾಶ್ 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 ಈ ಆವರ್ತ ದಶಮಾಂಶದ ಭಿನ್ನರಾಶಿ ರೂಪವನ್ನು ತಿಳಿಸಿ. ಪ್ರಶ್ನೆ 3, ರೂಟ್ 64ರ ಇದನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 4, ಒಂದು ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ವಿಶೇಷವಾಗಿ ನಿಮ್ಮ ಪರೀಕ್ಷೆಗಳಲ್ಲಿನೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಪರಿಪೂರಕ ಕೋನಗಳ ಬಗ್ಗೆ, ಭಿನ್ನರಾಶಿ ರೂಪ, ಘಾತಾಂಕ ರೂಪ ಇವುಗಳ ಬಗ್ಗೆ ಏನಾಗ್ತಾವಪ್ಪ ಅಂದರೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಬೇರೆ ಲೆಕ್ಕಗಳನ್ನು ಸಹಿತನೂ ಕೂಡ ಚೆನ್ನಾಗಿ ಕಲ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಇದೇ ಮಾದರಿಯ ಪ್ರಶ್ನೆಗಳನ್ನು 1 ಅಂಕದಲ್ಲಿ ನಿಮ್ಮ ಶಾಲೆಯ ಪರೀಕ್ಷೆಗಳಲ್ಲಿನೂ ಕೂಡ ಕೇಳತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಸೊ ಮತ್ತು ಇದೇ ಕ್ವಶನ್ ಪೇಪರು ಅಂತ ತಾವುಗಳು ಫೈನಲೈಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ಈ 20 ಅಂಕಗಳ ಪರೀಕ್ಷೆಗಳಲ್ಲಿ ಈ 4 ನಾವು 1 ಅಂಕದಲ್ಲಿ ಇಟ್ಟಿದ್ದೀವಿ. ಇನ್ನು ಮುಂದೆ 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸೊ ಅಲ್ಲಿ ಪ್ರಶ್ನೆ ಸಂಖ್ಯೆ 5 ಇದೆ, ರೂಟ್ 5ಅನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. ಅದೇ ಥರ 6ನೇ ಪ್ರಶ್ನೆ ಇದೆ, ಯಾವುದಾದರೂ 2 ಸ್ವಯಂ ಸಿದ್ಧಗಳನ್ನು ತಿಳಿಸಿ. ಪ್ರಶ್ನೆ 7 ಇತ್ತು, 3/5 ಮತ್ತು 4/5ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ತಿಳಿಸಿ. ನೋಡಿ, ಈ ಕ್ವಶನ್ ಅಂತೂ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಸೊ ಬೇರೆ ಬೇರೆ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತಕ್ಕಂಥದ್ದು, ಆಮೇಲೆ ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳಂತ ಬರ್ತವೆ. ಅವುಗಳನ್ನು ಚೆನ್ನಾಗಿ ತಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ಬೇಕು. ಆಮೇಲೆ ಈ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿತಕ್ಕಂಥ ಕ್ರಮ, ಅವುಗಳನ್ನು ಸಹಿತನೂ ಕೂಡ ತಾವೇನು ಮಾಡಬೇಕು ನೋಡ್ಕೋಬೇಕಾಗ್ತದೆ. ಇಷ್ಟು 3 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂತಂದರೆ ನಿಮಗೆ 2 ಅಂಕಕ್ಕೆ ಕೇಳಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭ್ಯಾಸದ ಇತರೆ ಲೆಕ್ಕಗಳ ಸಹಿತ ಚೆನ್ನಾಗಿ ತಾವುಗಳು ನೋಡ್ಕೊಂಡು ಹೋಗಿದ್ದಾದರೆ ಸೊ ನೀವುಗಳು ಕೂಡ ನಿಮ್ಮ ಶಾಲೆಯಲ್ಲಿ 2 ಅಂಕದಲ್ಲಿ ಕೇಳ್ತಕ್ಕಂಥ ಪರೀಕ್ಷೆಯ ಪ್ರಶ್ನೆಗಳಿಗೆ ತಾವೇನು ಮಾಡ್ತೀರಪ್ಪ ಅಂದರೆ ಸರಳವಾಗಿ ಉತ್ತರಗಳನ್ನು ಬರಿತೀರಿ. ಸೊ ಅಂಕಗಳನ್ನು ಸಹಿತನೂ ಕೂಡ ತಾವೇನು ಮಾಡ್ತೀರಪ್ಪ ಅಂತಂದರೆ ತಗೊಳ್ತೀರಿ. ಇನ್ನು ಈ 2 ಅಂಕ ಆದಮೇಲೆ ಸೊ 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 3 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 8 ಬಂತು. ಅನುಕ್ರಮ ವರ್ಧನೆಯನ್ನು ಬಳಸಿ 3.765 ಸಂಖ್ಯಾ ರೇಖೆಯ ಮೇಲೆ ದೃಶ್ಯೀಕರಿಸಿ. ಪ್ರಶ್ನೆ 9, ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಎಂದು ಸಾಧಿಸಿ. ನೋಡಿ, ಇದು 8ರಲ್ಲಿರ್ತಕ್ಕಂಥದ್ದು ಸಂಖ್ಯಾ ರೇಖೆ ಮೇಲೆ ತಾವು ಅದನ್ನು ತೋರಿಸ್ಬೇಕಾಗ್ತದೆ. 9ರಲ್ಲಿ ಪ್ರಮೇಯ ಕೊಟ್ಟಿದ್ದೀವಿ. ಪ್ರಮೇಯಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದರೆ ಸಾಧನೆಯನ್ನು ಮಾಡಬೇಕಾಗ್ತದೆ. ಅವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ, ಅದರ ಬಗ್ಗೆ ತಾವುಗಳು ನೆಗ್ಲಿಜೆನ್ಸಿ ಮಾಡಬಾರ್ದು. ಇನ್ನು ಕಡೆ ಪ್ರಶ್ನೆ, ಈ ಕ್ವಶನ್ ಪೇಪರ್ನ ಲಾಸ್ಟ್ 4 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ, ಅದು ಕೂಡ ಪ್ರಮೇಯ ಇದೆ. ಒಂದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ. ಇದು ಕೂಡ ಏನಾಗಿತ್ತಪ್ಪ ಅಂದ್ರೆ ಪ್ರಮೇಯನೇ ಇತ್ತು. ವಿಶೇಷವಾಗಿ ನಿಮಗೆ ಬಹಳ ಪ್ರಮೇಯಗಳಿರೋದ್ರಿಂದ 9ನೇ ತರಗತಿಯವರಿಗೆ ಚೆನ್ನಾಗಿ ದತ್ತ, ಸಾಧನೀಯ, ಆಮೇಲೆ ಅದು ಯಾವ ಥರ ಸಾಧನೆಗಳನ್ನು ಮಾಡಬೇಕು ಅನ್ನೋದನ್ನು ತಾವು ಚೆನ್ನಾಗಿ ಕಲ್ತ್ಕೊಂಡು ಸಂಬಂಧಪಟ್ಟ ಚಿತ್ರಗಳನ್ನು ನೋಡಬೇಕಾಗ್ತದೆ. ಸೊ ಇಷ್ಟು 20 ಅಂಕಗಳ ಒಂದು ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ 9ನೇ ತರಗತಿಯವರಿಗಾಗಿ FA1ನಲ್ಲಿ ಕೊಟ್ಟಿದ್ದೀವಿ.
ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಸಹಿತ ತಾವುಗಳು ನೋಡಿಕೊಡ್ರಿ. ಸೊ ಸಮಯ ಸಿಕ್ಕಿದ್ರೆ ನೋಡೋಣ, ಖಂಡಿತವಾಗಿ ಇದಕ್ಕೆ ಉತ್ತರಗಳನ್ನು ಕೊಡ್ಲಿಕ್ಕೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಟ್ರೈಗಳನ್ನು ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ಗಳಿದ್ದಾವೆ, ಕ್ವಶನ್ ಪೇಪರ್ಗಳಿದ್ದಾವೆ. ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿವರವಾಗಿರ್ತಕ್ಕಂಥ ಮತ್ತು ತುಂಬ ಚೆನ್ನಾಗಿ ಬೆಸ್ಟ್ ಕ್ವಾಲಿಟಿ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ತಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ, ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋವಾಗಿ. ಆಮೇಲೆ ಇನ್ನೊಂದು ಸರಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರ ಅಂತ ಹೇಳ್ತಾ ಬಾಯ್.